ಕಸ ವಿಲೇವಾರಿ ವಿವಾದ, ಪಟ್ಟಣ ಪಂಚಾಯ್ತಿ ಕಚೇರಿಗೆ ಕಸ ಹಾಕಿ ಆಕ್ರೋಶ, ಠಾಣೆ ಮೆಟ್ಟಿಲೇರಿದ ಮುಖ್ಯಾಧಿಕಾರಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸುಘಾಸಿ ಆಯಿತು ಎಂಬ ಗಾದೆಯಂತೆ ಕಾಗವಾಡ ಪಟ್ಟಣ ಪಂಚಾಯತಿಗೆ ಈ ಪರಿಸ್ಥಿತಿಗೆ ಬಂದೊದಗಿದೆ. ಹೌದು, ಕಾಗವಾಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕರವ ಗಲ್ಲಿಯಲ್ಲಿ ಕಸ ವಿಲೇವಾರಿಗಾಗಿ ತುಂಬಾ ದಿನಗಳವರೆಗೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆಯುತ್ತಲೇ ಇತ್ತು. ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯತಿಗೆ ಮನವಿ ಸಲ್ಲಿಸಲಾಗಿತ್ತು. ಮುಖ್ಯಾಧಿಕಾರಿಗಳು ಇದರ ಬಗ್ಗೆ 2 ನೋಟಿಸ್ ಕೂಡ ನೀಡಿದ್ದರು. ಇದಕ್ಕೂ ಜಗ್ಗದ ಎದುರು ಮನೆಯವರ ತಾಪಕ್ಕಾಗಿ ಆಕ್ರೋಶಗೊಂಡ ಕರವ ಮನೆಯವರು ತಮ್ಮ ಮನೆಯ ಕಸವನ್ನು ಪಟ್ಟಣ ಪಂಚಾಯತ ಕಚೇರಿಗೆ ತಂದು ಹಾಕಿ ಆಕ್ರೋಶ ಹೊರ ಹಾಕಿದ್ದಾರೆ. ಪಟ್ಟಣ ಪಂಚಾಯತಿಗೆ ಕಸ ಹಾಕಿದರ ಪರಿಣಾಮ ಮುಖ್ಯಾಧಿಕಾರಿ ಕಸ ಹಾಕಿದವರ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ. ಅವರ ವಿರುದ್ಧ ದೂರು ನೀಡಿದ್ದಾರೆ. ಪಿಎಸ್ಐ ಮಧ್ಯ ಪ್ರವೇಶ ವಿವಾದ ಇತ್ಯರ್ಥ. ಮುಖ್ಯಾಧಿಕಾರಿ ದೂರು ನೀಡಿದ ಹಿನ್ನೆಲೆ ಮಧ್ಯ ಪ್ರವೇಶಿಸಿದ ಕಾಗವಾಡ ಪಿಎಸ್ಐ ರಾಘವೇಂದ್ರ ಖೋತಾ ಅವರು ಕಚೇರಿಯಲ್ಲಿನ ಕಸವನ್ನು ತೆಗೆದು ಹಾಕುವಂತೆ ಹೇಳಿ 2 ಕುಟುಂಬಗಳಿಗೆ ಕಸ ವಿಲೇವಾರಿ ವಿವಾದ ಮಾಡದಂತೆ ಮುಚ್ಚಳಿಕೆ ಬರೆಯಿಸಿಕೊಂಡು ತಾಕೀತು ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಕಚೇರಿಗೆ ಕಸ ಹಾಕಿದ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗುತ್ತಿದೆ. ಎಸ್ಎಸ್ ನ್ಯೂಸ್ಗಾಗಿ ಕಾಗವಾಡದಿಂದ ರಾಹುಲ್ ಘೋರಡೆ. धमकी ಕೊಡ್ತಾನ ತಿಕ್ಕೋಯಿಲ್ಲ ಪಂಚಾಯತ್ ಜಾಗ ಕೂಡ ಧಮಕಿ ಕೊಡ್ಕ ಮಂದಿ ಮೇಡಮ್ ವಿಡಿಯೋ ಮಾಡ್ಕೊಂಡು ನಾನು ಕೇಸ್ ಮುಂದೆ ಇಡೋದ ಅದಕ್ಕೆ ಸಂಬಂಧಿಸಿದ ಎಲ್ಲ ವೇದಿಕೆ ಯಾವ ರೀತಿ ಸ್ಪಂದನೆ ಆಗಿತ್ತು ಏನ್ ಆಕ್ಷನ್ ತಗೊಂಡ್ರು ಬೇಕದ ಗೌರ್ಮೆಂಟ್ ಹಸ್ತದಾಗ ಇದ್ರ ಕೊಡ್ಬೇಕು ನೀವು ಇದ್ರ ಮಾಹಿತಿ ಮತ್ತೆ ಕೇಳೋಣ ಇದ್ರ 100%. ಅವ ಯಾವ ಪೊಲೀಸ್ ಹೇಳಿದಾತ ಇವ ಯಾವ ಪೌಣೆ ಹಾಕವಣ ಇವ ಆ ಪೊಲೀಸ್ ಸಂಘ ಹೇಳಿದ ನೀವು ಅದು ಯಾವ ಪೊಲೀಸ್ ಹೇಳಿದಾತ ಅಂತ ಹೇಳಕ್ಕೆ ಯಾವ ಪೊಲೀಸ್ ಹೇಳಿದಾರ ನೋಡು ಅದು ಹೇಳಕಿರುತ್ತೆ ಯಾವ ವಿಷಯ ಇಲ್ಲ. ಸರ್, ಇವತ್ತು ದಿನಾಂಕ 3/12/2025 ಪಟ್ಟಣ ಪಂಚಾಯತಿ ಕಾರ್ಯಾಲಯದ ಗೇಟಿನ ಒಳಗಡೆ ಕರವು ಗಲ್ಲಿಯಲ್ಲಿಯೇ ಇಬ್ಬರು ಬಂದು ಕಸ ಚೆಲ್ಲಿ ಹೋಗಿದ್ರು. ಅದ್ರ ಬಗ್ಗೆ ನಾವು ಡೈರೆಕ್ಟಾಗಿ ನಾವು ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಕಾಗವಾಡ ಇವರಿಗೆ ನಾವು ಎಫ್ ಐ ಆರ್ ಮಾಡಿಸ್ಲಿಕ್ಕೆ ನಾವು ಲೆಟ್ರ್ ಕೊಟ್ಟಿದ್ದು. ಆ ಪ್ರಕಾರ ಈಗ ತಿಪ್ಪಿ ಕಂಪ್ಲೇಂಟ್ ಬಗ್ಗೆ ನಾವು ಆಲ್ರೆಡಿ ಇವರೇನು ದೂರದಾರ ಅರ್ಜಿ ಕೊಟ್ಟಿರಲ್ಲ, ದೂರಿಗೆ ನಾವು ಸ್ಪಂದಿಸಿ 2 ನೋಟಿಸ್ ನೀಡಲಾಗಿ ಇನ್ನೊಂದು ನೋಟಿಸ್ ನೀಡೋದಿತ್ತು. ಅದು ಇನ್ನೂ 3ನೇ ನೋಟಿಸ್ ನೀಡೋಕ್ಕಿಂತ ಮುಂಚೆ ಇವರು ಈ ರೀತಿ ಕಚೇರಿಯಲ್ಲಿ ಕಸ ಹಾಕಿದ ತಪ್ಪು. ಈ ರೀತಿ ಪ್ರತಿಯೊಬ್ಬರು ದಿನ ನಾಗರಿಕರು ಮಾಡಿದರೆ ಕಚೇರಿ ಒಂದು ಇದಾಗಿ ಆ ಒಂದು ಉದ್ದೇಶದಿಂದ ನಾವು ನಮ್ಮ ಕಾರ್ಯಾಲಯದ ಏನು ಕಾನೂನು ಇದೆ ಆ ಪ್ರಕಾರ ನಾವು FIRಗೆ ನಾವು ಪೊಲೀಸ್ ಠಾಣೆ ಕೊಟ್ಟ ನಂತರ ಅದ್ರ ಬಗ್ಗೆ ಸಂಬಂಧಪಟ್ಟ PSI ಅವ್ರನ್ನ ಕರೆಸಿ ಇದು ಯಾಕೆ ಇದು ಈ ರೀತಿಯಾಗಿ ಆಗಬಾರ್ದಾಗಿತ್ತು, ಮಾಡಿದರೆ ನೀವು ತಪ್ಪು, ಅದನ್ನು ತೆರವುಗೊಳಿಸಿ ಆ ವಿಡಿಯೋ ಸಂಬಂಧಪಟ್ಟ ಎಲ್ಲರಿಗೆ ಪಟ್ಟಣ ವ್ಯಾಪ್ತಿಯೊಳಗೆ ಎಲ್ಲರಿಗೆ ಅದ್ರ ಬಗ್ಗೆ ಪ್ರಚಾರಗೊಳಿಸ್ರಿ. ಮತ್ತು ಅವ್ರ ಕರೆದು ನಾವು ಅಂತಿಮ ಒಂದು ಈ ರೀತಿ ಇನ್ನೊಂದು ಸಲ ಈ ರೀತಿ ಕಾನೂನು ಇದು ಮಾಡಲ ಅಂಥೇಳಿ ಅವ್ರ ಕಡೆ ಒಂದು ಒಪ್ಪಿಗೆ ಪತ್ರ ಬರ್ಕೋತಾರಂತ PSI ಹೇಳಿದ್ದಾರೆ. ಆ ಪ್ರಕಾರ ನಾವು ಈ ಕಚೇರಿಯಲ್ಲಿ ಸಂಬಂಧಪಟ್ಟವ್ರು ಬಂದು ಸ್ವಚ್ಛತೆ ಮಾಡಿದ್ದಾರೆ. ಮತ್ತು ಈಗ ಪೊಲೀಸ್ ಠಾಣೆಗೆ ಹೋಗಿ ಅದ್ರ ಬಗ್ಗೆ ಒಪ್ಪಿಗೆ ಪತ್ರ ನೀಡಿ ಈ ರೀತಿ ಇನ್ನು ಮುಂದೆ ಯಾರೇ ಈ ರೀತಿ ಮಾಡೋ ಕೂಡ ಆ ರೀತಿ ಒಂದು ನಾವು ವಿಡಿಯೋವನ್ನು ಇದು ಎಲ್ಲ ಸಾರ್ವಜನಿಕರಿಗೆ ಮುಟ್ಲಿ ಅಂತ ಹೇಳಿ ಹೇಳ್ತೀವಿ. ಈ ಮುಖಾಂತರ ತಮ್ಮ ಹೆಸರು? ನಮ್ಮ ಹೆಸರು KK ಗಾವಡೆ, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಕಾಗವಾಡ.